ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ವಿಚಾರ ಏನಪ್ಪ ಅಂದ್ರೆ ಕುಡಿದಲ್ಲಿ ಏನು ಓದಂಗಿಲ್ಲ. ನಮ್ಮ ದೋಸ್ತ ಒಂದು ಕಂಪ್ನಿ ಒಳಗೆ ಸೇರಿದ್ದ, ಅದು ಎಣ್ಣೆ ಪ್ರಾಡಕ್ಟ್, ಔಷಧ, ಹೊಲ ಕಡೆ ಹೊಡೆಯೋದು, ಅದು ಇದು ರಿಸಲ್ಟ್ ಚೆನ್ನಾಗಿ ಬಂದೈತಿ. ವಿಜಯನಗರ ಡಿಸ್ಟಿಕ್ ಅಕ್ಕಪಕ್ಕ ಹೊಲದಲ್ಲಿ ಕುಡಿತಾರೆ, ವಿಸಿಟ್ ಮಾಡಿದ್ದಾರೆ, ಎಲ್ಲ ರಿಸಲ್ಟ್ ಚೆನ್ನಾಗಿತ್ತು. ಅವ್ರೇನು ಮಾತಾಡಿಲ್ಲ, ಹೊಲದ ಮಾಲಕ ಎಲ್ಲ ಅವರೇ ರಿಸಲ್ಟ್ ಹೇಳ್ತಾರೆ. ಹೊಲ ಕೂಡ ಚೆನ್ನಾಗಿ ಬಂದಿದೆ, ಹಚ್ಚ ಹಸಿರಾಗಿ ಫಲವನ್ನೇ ಚೆನ್ನಾಗಿ ಬಂದೈತಿ. ನಮಗೂ ಸ್ವಲ್ಪ ಅನಿಸ್ತು ಕಂಪ್ನಿ ಒಳ್ಳೆಯದು, ಪ್ರಾಡಕ್ಟ್ಗಳು ಒಳ್ಳೆಯದು. ಅದ ಸ್ವಲ್ಪ ಹೇಳಿದ್ರೆ ಹೆಂಗೆ ದೋಸ್ತ ನೀವು ಪೋಸ್ಟ್ ಮಾಡೋ ಸ್ವಲ್ಪ ವೈರಲ್ ಹಾಕೋ ಹಿಂಗೆ ಅಂತ. ನಾನು ಒಂದು ರೂಪಾಯಿ ಇಸ್ಕೊಂದಿಲ್ಲ ಏನಿಲ್ಲ, ಸ್ವಲ್ಪ ಹೆಲ್ಪ್ ಮಾಡೋಕ್ಕೇನು ಸಾಯ್ತೀವಿ ನಾವು. ಏನೋ ಪಾಪ ಹೆಲ್ಪ್ ಮಾಡಿರಲ್ಲ ಅಂತ ನಾವು ಸ್ವಲ್ಪ ಹೆಲ್ಪ್ ಮಾಡತ್ತೀವಿ. ಹಿಂಗೆ ಫೋನ್ ಹಚ್ಚಿ ಹೇಳ್ತೀವಿ ದೋಸ್ತ ಹಿಂಗೆ ಸ್ವಲ್ಪ ಬಿಡು ಅಂತ, ಅದಕ್ಕೆ ಮಾತಾಡತ್ತೀನಿ. ನಾ ಏನು ಹೇಳಂಗಿಲ್ಲ ರೀ, ಎಲ್ಲ ವರ್ಕರ್ಸು ಆಫೀಸರ್ಸ್ ಎಲ್ಲ ಹೇಳ್ತಾರೆ ನೋಡ್ರಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ವಿಡಿಯೋ ಮಾಡಲು ಕಾರಣವೇನಪ್ಪ ಅಂದರೆ ರಾಯಚೂರು ಜಿಲ್ಲೆ ಮಾನ್ವಿಯಮ್ಮ ತಾಲೂಕಲ್ಲಿ ಇವತ್ತು ನಾವು ಬಂದಿದ್ದೀವಿ. ಗ್ರಾಮ ಬಂದ್ಬಿಟ್ಟು ನೀರು ಮಾನ್ವಿ ಅಂತ. ಇವತ್ತು ವಿಡಿಯೋ ಮಾಡ್ತಿದ್ದೀವಿ ಯಾಕಪ್ಪ ಅಂದರೆ ನಮ್ಮದು ರೈತರು ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ಯಾವ ಥರ ಬೆನಿಫಿಟ್ ಬಂದಿದೆ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ನಾನು ಹೇಳೋದಕ್ಕಿಂತ ಒಬ್ಬ ಡೈರೆಕ್ಟಾಗಿ ಒಂದು 4 ರೈತರನ್ನ ಕೇಳೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದಿರಲ್ಲ ನೀವು, ಇದು ಹೊಡೆದಾಗ್ಲಿಂದ ನಿಮಗೆ ಯಾವ ಥರ ಬೆನಿಫಿಟ್ ಆಗಿದೆ ಅಣ್ಣ, ಯಾವ ಥರ ರಿಸಲ್ಟ್ ಬಂದಿದೆ ಅಣ್ಣ? ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಯಾವ ಥರ ಪ್ರಾಬ್ಲಮ್ಸ್ ಇತ್ತು ಅಣ್ಣ ನಿಮ್ದೆಲ್ಲ? ಹೂವಾಗಿವ ಏನು ಹೌದಾ ಅಣ್ಣ? ನಿಮ್ಗೆ ಇವು ಯಾವ ತರ ಪರಿಚಯ ಆಗೋಣ ನಿಮ್ಗೆಲ್ಲ? ಇವೆಲ್ಲ ಯೂಟ್ಯೂಬ್ ನ ನೋಡಿದೀರಾ? ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಅಂತೂ ಪಕ್ಕ ಬಂದಿದೆ. ಎಷ್ಟು ದಿನದಲ್ಲೇ ಮನಿ ಬಂತಣ್ಣ ನಿಮ್ದು? ಸಾಯಂಕಾಲ ಹಾಕಿವಿ, ತಿರ್ಗಾ ಒಂದಿನ ಟೈಮ್ ತಗೊಂಡಿದೆ. ಹೌದಾ? ಇಲ್ಲೇ ಬಳ್ಳಾರಿ ಹಂಚಿಲ್ಲ ನಿಮ್ಗೆ, ಒಂದಿನ ಟೈಮ್ ತಗೊಂಡಿದೆ. ನಿಮಗೆ ಪಕ್ಕ ರಿಸಲ್ಟ್ ಅಂತೂ ಸಿಕ್ಕಿದೆ ಅಣ್ಣ? ಹೌದಾ? ನಿಮ್ದು ಅಡ್ರೆಸ್ ಯಾವ್ದು ಬರುತ್ತಣ್ಣ? ನಮ್ದು ರಾಯಚೂರು ಜಿಲ್ಲಾ ಮಾನವ ತಾಲೂಕು ಗ್ರಾಮ ಕಟ್ಟಿ. ಸ್ಮಾರ್ಟ್ ಮಾರ್ನಿಂಗ್ ನೋಡಿ ರೈತರೆ, ಇದು ಏನಂದರೆ ಅಗ್ರೋವೇರ ಪ್ಲಸ್ ಅಂತ. ಈ ಥರ ಕಾಪ್ ಹಿಡಿಯೋದು ಕಾರಣ ಏನಂದರೆ ಇದೇ ಅಗ್ರೋವೇರ ಪ್ಲಸ್ ಹೊಡೆದ್ರಿಂದ ಈ ಥರ ಬಂದಿದೆ. ಹಾಗೂ ಚಿಗುರು ಗ್ರೋತಿಂಗನ ಆಗಲಿ ನೋಡಿ ರೈತರೆ, ನನ್ನ ನಡುವಿನ ಮಟ್ಟ ಆಗ್ತಿದೆ ಗಿಡ. ನೋಡಿ ರೈತರೆ, ಎಲ್ಲಿ ನೋಡಿದ್ರು ಸ್ವಲ್ಪ ಕೂಡ ಜಾಗ ಇಲ್ಲ, ಆ ಥರ ಬೆಳೆ ಬಂದಿದೆ. ಇಲ್ಲಿ ನೋಡ್ರಿ ರೈತರೆ, ಬರೀ 2.5 ತಿಂಗಳಲ್ಲೇ ಈ ಥರ ಬಂದಿದೆ ಅಂದರೆ ನಿಮ್ಮದು ಯಾಕೆ ಬರಬಾರ್ದು? ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನಿದೆ ಅಂತ ನಿಮಗೆ ಆಟೋಮೆಟಿಕ್ಲಿ ಇಲ್ಲೇ ತಿಳಿಯುತ್ತಲ್ಲ ರೈತರೆ. ಮಣ್ಣ ಭೂಮಿ ಕನ್ನಡಿಗ ಸ್ವಾಮಿ ಆಂಜನೇಯ ಕನ್ನಡಿಗ ನಡೆದು ಬಸಿದ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ವಿಡಿಯೋ ಮಾಡಲು ಕಾರಣವೇನಪ್ಪ ಅಂದರೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಎಂಬ ಹಳ್ಳಿಯಲ್ಲಿ ನಾವು ಇವತ್ತು ವಿಡಿಯೋ ಮಾಡ್ತಿದ್ದೀವಿ. ಯಾಕಪ್ಪ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಇನ್ನು ನಮ್ಮ ಕಸ್ಟಮರ್ ನಮ್ಮದು ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ಯಾವ ಥರ ಬೆನಿಫಿಟ್ ಬಂದಿದೆ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳೋದಕ್ಕಿಂತ ಡೈರೆಕ್ಟಾಗಿ ಒಬ್ಬ ರೈತರ ಬಾಯಿಲಿಂದನೇ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರಪ್ಪ. ಅಣ್ಣ, ಇವು ನೀನು ಹೊಡಿತಿದೀಯಲ್ಲ ಅಣ್ಣ, ನೀನು ಎಷ್ಟು ವರ್ಷದಿಂದ ಹೊಡಿತಿದೀಯ ಅಣ್ಣ? ಈಗ ಇದು 2ನೇ ವರ್ಷ. ಹೋದ ವರ್ಷ ಹೊಡೆದಿದ್ದೆ, ಈ ವರ್ಷ ಯೂಸ್ ಮಾಡಕತ್ತೀನಿ. ಹೌದಾ ಅಣ್ಣ? ರಿಸಲ್ಟ್ ಯಾವ ತರ ಬರ್ತಿದೆ ಅಣ್ಣ ಇದ್ರದ್ದು? ರಿಸಲ್ಟ್ ಚೆನ್ನಾಗಿದೆ ಅಣ್ಣ. ಇದು ದೋಮಕ್ಕ ಮತ್ತೆ ಕಾಪಿಗೆ ಮತ್ತೆ ಗಿಡಗನ ಗ್ರೀನ್ನೆಸ್ ಹತ್ತಣ, ಗಿಡ ಕೂಡ ಚೆನ್ನಾಗಿ ಬಂದಿದೆ. ಅಣ್ಣ ಇವಾಗ ನೋಡೋ, ನಿನಗೆ ಮೊದಲು ಇವಾಗ ಈ ತರ ಪ್ರಾಬ್ಲಮ್ ಆಯ್ತಲ್ಲ ಅಣ್ಣ, ನೀನು ಯಾವ್ದಾದ್ರು ಪ್ರಾಬ್ಲಮ್ಗೆಲ್ಲ ಹೊಡಿತಿದ್ದೆ ಅಣ್ಣ ಇದು ನೀನು? ಇದು ಒಂದು ಲೈಟ್ ಮುದ್ರು ಹತ್ತಣ, ಮತ್ತೆ ದೋಮ ಮತ್ತೆ ಕಾಪ್ ಸೆಟ್ಟಿಂಗ್ ಅನ್ನ ಹತ್ತ ಕರ್ಕ ಹತ್ತಣ, ಗಿಡ ಕರ್ಗಾಗುತ್ತೆ. ಆಮೇಲೆ ಈ ತರ ಸುಳಿ ಕೂಡ ಚೆನ್ನಾಗಿ ಬರುತ್ತೆ, ಕಾಪ್ ಸೆಟ್ಟಿಂಗ್ ಆಗುತ್ತೆ. ಈ ತರ ರಿಸಲ್ಟ್ ಇರುತ್ತೆ, ನಂಬರ್ 1 ರಿಸಲ್ಟ್ ಇರುತ್ತೆ, ನಂಬರ್ 1 ಕ್ವಾಲಿಟಿ ಇರುತ್ತೆ. ನೋಡು, ಈ ತರ ರಿಸಲ್ಟ್ ಬೇಕಪ್ಪ ಅಂದ್ರೆ ಇನ್ನ ನಿಮ್ಮ ಮನೆಯವ್ರ ರೈತರಾಗಿರ್ಬೋದು, ಯಾರಾದ್ರೂ ಇದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಕಂಪಲ್ಸರಿ ಅವ್ರಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.